ದಾರ ಹಾಕಿಲ್ಲ ಹಂಗೆ ಕೇಂದ್ರದಲ್ಲಿ ರಚಿತವಾದ ಯಾವುದಾದ್ರೂ ಒಂದು ಮೊದಲ ಆಯೋಗ ಯಾವುದು ಕೇಳ್ತಾರೆ. ಸೆಂಟ್ರಲ್ ಅಂದ ತಕ್ಷಣ ಕೇಂದ್ರದಲ್ಲಿ ಮೊದಲ ಆದ ಆಯೋಗ ಕಾಕಾ ಸಾಹೇಬ್. ಅದು ಎರಡೇ ಆಯೋಗಗಳಾಗಿದ್ದಾವೆ. ಆಯೋಗಗಳಲ್ಲಿ ಏನು ಮೀಸಲಾತಿ ಕೊಡೋದು, SC ST ಗೆ, ಜನರಲ್ಗೆ, OBC ಗುಂಪುಗಳಿಗೆ ಮೀಸಲಾತಿ ಮಾಡಿದಾರಲ್ಲ, ಆ ಮೀಸಲಾತಿ ಕೊಡೋಕ್ಕೆ ನೇಮಕವಾದ ಆಯೋಗಗಳು ಅವರು ಕೊಟ್ಟ ವರದಿ ಪ್ರಕಾರ ಮೀಸಲಾತಿ ಕೊಟ್ಟಿದ್ದಾರೆ ಸರ್ಕಾರದವರು. ಈ ಆಯೋಗ ಎರಡನೇ ಆಯೋಗ ಕೇಂದ್ರದಲ್ಲಿ ರಚಿತವಾಗಿದ್ದು ಯಾವುದಂದ್ರೆ ಸೆಂಟ್ರಲ್ ಎರಡೇ ತಿಳಿಸಿದ್ರೆ ಇದು ಯಾವಾಗ ಅಂತ ಕೇಳ್ತಾರೆ, ಡೇಟ್ ಕೇಳ್ತಾರೆ. ಇದು 53ರಲ್ಲಿ ಆಗಿದೆ ರಚನೆ ಆಗಿದೆ. ಇದು 79ರಲ್ಲಿ ನೆನಪಾಡ್ತು. ಫಸ್ಟ್ ಇದು ಸೆಕೆಂಡ್, ಎರಡನೇದಂದ್ರೆ ಸೆಕೆಂಡ್ ತಾನೆ, ಮೂರನೇದಿಲ್ಲ, ಎರಡೇ ಆಯೋಗ ಆಗಿದೆ. ಕರ್ನಾಟಕದಲ್ಲಿ ಮೊದಲ ಆಯೋಗ ಕರ್ನಾಟಕದಲ್ಲಿ ಮೀಸಲಾತಿ ಕೊಡೋದಕ್ಕೆ ರಚನೆ ನಾಗನಗೌಡ ಸಮಿತಿ ಅಂತ ಕರೀತಾರೆ, ಅಥವಾ ಆಯೋಗ ಅಂತ ಕರೀತಾರೆ. ಫಸ್ಟ್ ಲಾಸ್ಟ್ ಅದು ಜನಪ್ರಿಯತೆ ಕೆಲಸ ಏನ್ ಮಾಡ್ತಾರೆ, ಇವನ್ನ ಏರಿಕೆ ಮಾಡ್ತಾರೆ. ಕಾಲಾನುಕ್ರಮದಲ್ಲಿ ಹೊಂದಿಸಿ ಅಂದ್ರೆ ಯಾವ ಫಸ್ಟ್, ಯಾವ ಸೆಕೆಂಡ್, ಯಾವ ಥರ್ಡ್, ಯಾವ ಫೋರ್ತ್, ಇದು ಇಂತ ಅಂತಾನೆ, ಇದು ಇಂತ ಅಂತಾನೆ, ಇದು ಇಂತ ಅಂತಾನೆ. ಅವ್ರು ಏನ್ ಮಾಡ್ಬೇಕಲ್ಲಿ ಕಾಲಾನುಕ್ರಮ ಅಂದ ತಕ್ಷಣ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು, ಇದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟ್ ಯಾವುದು, ಸೆಕೆಂಡು, ಮೂರನೇದು, ಲಾಸ್ಟ್ ಒನ್ನು, ಇದು ತಲೆ ಬರಬೇಕು. ಕಾಲಾನುಕ್ರಮದಲ್ಲಿ ಹೊಂದಿಸಿ ಬರೀರಿ ಅಂತ ಕೇಳಿದಾಗ ಸ್ವಲ್ಪ ಮಾಡಬೇಕಾಗುತ್ತೆ. ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು.
ಒಂದನೇ ಪಾಠ ಎರಡನೇ ಪಾಠದಲ್ಲಿ ತಗೊಳ್ತೀನಿ. ಸೊ ನೀವು ಇಲ್ಲಿ ಬಾಯ್ ಇನ್ನೊಬ್ರು ಏನಪ್ಪ ಯಾರು ಬರ್ರಿ ಏನಪ್ಪ ಬರ್ರಿ ಏನಪ್ಪ ಬರ್ರಿ ಏನಪ್ಪ ಯಾರು ಬರ್ರಿಪ್ಪ ಹೊತ್ತಿಸಿ ಬರೀ ದಾಡ್ಸೋದು ಬುಡಕಟ್ಟು ಪಂಚಶೀಲ ಬುಡಕಟ್ಟು ಪಂಚಶೀಲ People of India. Indian tribes. Indian tribes. Tribe ಬುಡಕಟ್ಟು ಪ್ರಬಲ ಜಾತಿಗಳು ಈಗ ಬುಡಕಟ್ಟು ಪಂಚಶೀಲ ಯಾವುದು ಯಾರು ನೆಹರು ಬರೀ ಮುಂಬೈ ನೆಹರು ನೆಹರು ಅಂತ ಬರೆದ್ರು ಸಾಕು ಜವಾಹರಲಾಲ್ ನೆಹರು ಅಂತ ನೆಹರು ಅಂತ ಇದ್ರೆ ಬುಡಕಟ್ಟು ಪಂಚಶೀಲ ಅಂತ ತಕ್ಷಣ ನೆಹರು ಪೀಪಲ್ ಆಫ್ ಇಂಡಿಯಾ ಗ್ರಂಥ ಯಾರು ಅದು ಹರ್ಬರ್ಟ್ ಬ್ರಿಸ್ಲೆ ಪೀಪಲ್ ಆಫ್ ಇಂಡಿಯಾ ಹರ್ಬರ್ಟ್ ಬ್ರಿಸ್ಲೆ ನೀವೆಲ್ಲ ಇವಾಗ ಓದಿಲ್ಲ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಯೂಟ್ಯೂಬ್ ಹೋಯ್ತು ಅಂತ ಆದಂತಾನೆ ನೆಕ್ಸ್ಟ್ ಮೂರನೇದಾದ್ರು ಇಂಡಿಯನ್ ಟ್ರೈಬ್ಸ್ ಆರ್ ವಿ ಶರ್ಮಾ ಅವ್ರ ಬಗ್ಗೆ ಧ್ಯಾನ ಮಾಡಿದವರು ಆರ್ ವಿ ಶರ್ಮಾ ಆರ್ ವಿ ಶರ್ಮಾ ಆರ್ ಇಂಗ್ಲಿಷ್ ಆದ್ರೆ ಆರ್ ವಿ ಆರ್ ಬರೆ ಮಾ ಇಂಗ್ಲಿಷ್ ಆರ್ ವಿ ಡಬ್ಲ್ಯೂ ಬರೆದಿಲ್ಲ ವಿ ಬರೆಯಬಲ್ಲ ಇಂಗ್ಲಿಷ್ ಸರಿ ವರ್ಮಾ ಆಯ್ತಾ ನೆಕ್ಸ್ಟ್ ಯಾರು ಅಕ್ಕಿ ಪಿಕ್ಕಿ ದಕ್ಷಿಣ ವಲಯದಲ್ಲಿರುವ ಅಕ್ಕಿ ಪಿಕ್ಕಿ ಕಾಡುವ ಜೈಪುರ ಸೋಲಿಗಳು ಅಂತ ಬರ್ತಾರೆ ಕರ್ನಾಟಕದಲ್ಲಿರೋ ಆದಿವಾಸಿಗಳು ನೆಕ್ಸ್ಟ್ ಯಾರು ಪ್ರಬಲ ಜಾತಿ ಎಮ್ಎನ್ ಶ್ರೀನಿವಾಸ್ ಈಗ ಪೂರ್ಣ ಅಳಿಸು ಇದು ಒಂದೊಂದು ಒಂದು ಕೆನೆ ಪದರ ಎಣ್ಣೆ ಪದರ
ಯಾವ ಸಮಿತಿಯಲ್ಲಿ ಮಂಜೂರಾಯಿತು? ಇಲ್ಲಿ ಸನಾತನ ಸತಾರಂ ಆಯೋಗ, ಈ ಸತಾರಂ ಆಯೋಗ, ಸತಾರಂ ಆಯೋಗ, ಸತಾರಂ ಆಯೋಗ. ಇದು ಕೇಂದ್ರದ ಮೊದಲ ಆಯೋಗ, ಕ್ಯಾಲೆಂಡರ್ ಕೇಂದ್ರದ ಮೊದಲ ಆಯೋಗ, ಕೇಂದ್ರದ ಮೊದಲ ಆಯೋಗ. ಜಿಎಸ್ ಗುಳೆ ಹಿಂದುಳಿದ ಆದಿವಾಸಿಗಳಿಂದ ಜಿಎಸ್ ಗುಳೆ ಆದಿವಾಸಿಗಳಿಂದ ಹಿಂದುಳಿದ ಹಿಂದೂಗಳು ಅಂತ ಇದ್ದಾರೆ. ಬಹಳ ಹಿಂದುಳಿದವರು. ನೆಕ್ಸ್ಟ್ ಲಾಸ್ಟ್ ಹಿಂದುಳಿದ ಜಿಎಸ್ ಗುಳೆ ಬಿಪಿ ಮೆಂಡಲ್ ಆಯೋಗ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮಾನದಂಡಗಳನ್ನು ಮಾಡಿದ ಜಿಎಸ್ ಬಿಪಿ ಮೆಂಡಲ್ ಆಯೋಗ. ಬಿಪಿ ಮೆಂಡಲ್ ಆಯೋಗ ಬೈ ಎಲ್ಲೂ ಬೈ ಬೈ ಎದ್ವಾ ಹಾಲ ಹೋತ ಬೈ ಹೋತ ಬೈ ಎಲ್ಲರೂ ಈಗ ಇವತ್ತಿನ ಅರಸಿನ ಆನ್ಸರ್ ಅನ್ನು ಬರೀಬೇಕು. ಹೋತ ಬೈ ಸತಾರಂ ಆಯೋಗ, ಸತಾರಂ ಆಯೋಗ. ಪ್ರಾಕ್ಟೀಸ್ ಮಾಡಿದ್ರೆ
ಭಾಳ 2 ಕ್ಲಾಸ್ಗೆಲ್ಲ ಭಾಳ ಕ್ಲಿಯರ್ ಆಗಿ ಇದನ್ನ ಓದ್ಕೊಂಡು ಮಾಡಬೇಕು. ಈಗ ನೋಡಿ ಇಲ್ಲೊಂದು ನೋಡಿ ನಾನು ಎಕ್ಸಾಂಪಲ್ ಇದಾದ್ಮೇಲೆ ವ್ಯವಸ್ಥಿತ People of India, Albert Risley, R.B. Varma, T.P.K. ದಕ್ಷಿಣ ವಲಯ ಪ್ರಬಲ ಜಾತಿ ಎಂ.ಎನ್. ಶ್ರೀನಿವಾಸ್ ಕೆನೆಪದ ಸತರಾಮ್ ಆಯೋಗ ಕಾಲ್ಕರ್ ಆಯೋಗ ಕೇಂದ್ರದ ಮೊದಲ ಆಯೋಗ ಹಿಂದೂಗಳು G.S. ಗುಹೆ ಹಿಂದುಳಿದಿರುವಿಕೆಗೆ ಡಿ.ಪಿ. ಮಂಡಲ್ ಆಯೋಗ ಜವಾಹರ್ ನೆಹರು ಆಲ್ಬರ್ಟ್ ರಿಸ್ಲೆ ದಕ್ಷಿಣ ವಲಯ ಆರ್.ಬಿ. ವರ್ಮಾ ದಕ್ಷಿಣ ವಲಯ ಎನ್.ಎಸ್. ಶ್ರೀನಿವಾಸ್ ಸತರಾಮ್ ಆಯೋಗ ಕೇಂದ್ರದ ಮೊದಲ ಆಯೋಗ G.S. ಗುಹೆ ಬಿ.ಪಿ. ಮಂಡಲ ಆಯೋಗ ಬುಡಕಟ್ಟು ಪಂಚಶೀಲ ಜವಾಹರ್ಲಾಲ್ ನೆಹರು ಪೀಪಲ್ ಆಫ್ ಇಂಡಿಯಾ ಆಲ್ಬರ್ಟ್ ರಿಸ್ಲೆ ಇಂಡಿಯನ್ ರೈಟ್ಸ್ ಆರ್.ಬಿ. ವರ್ಮಾ ಟಿ.ಪಿ.ಕೆ. ದಕ್ಷಿಣ ವಲಯ ಪ್ರಬಲ ಜಾತಿಗಳು ಎಂ.ಎನ್. ಶ್ರೀನಿವಾಸ್ ಕೆನೆಪದರ ಸತರಾಮ್ ಆಯೋಗ ಕೇಂದ್ರದಲ್ಲಿ ಮೊದಲ ಆಯೋಗ
ಜೇನುತುಪ್ಪ ಎಲ್ಲಿ ಬರ್ತಾರೆ ಇವರು? ಕರ್ನಾಟಕದಲ್ಲಿ. ಜೇನುತುಪ್ಪ ಎಲ್ಲಿ ಬರ್ತಾರೆ? ಕರ್ನಾಟಕ. ಗುರಾನ್ ಈಶಾನ್ಯ ವಲಯ. ಗುರಾನ್ ಈಶಾನ್ಯ ವಲಯ. ಅವಾಗ ಕೆಳಗಡೆ ಏನ್ ಮಾಡ್ತಾನೆ ಅವನು? ಈಗ 4 ಕೊಡ್ತಾನೆ. 1 2 3 ಸರಿ, 2 3 ಸರಿ, 4 3 ಸರಿ, 2 3 ಸರಿ. ನೀವು ಇದು ಯಾವ ಸರಿ ಅಂತ ಹೇಳಿ ಆನ್ಸರ್ ಬೇರೆ ಇದೆ. ನಿಮಗೆ ಇದು ಎಲ್ಲಿ ಬರ್ತವೆ? ಗೋಡ ಅಂದ ತಕ್ಷಣ ದಕ್ಷಿಣ ವಲಯ. ಹಕ್ಕಿಪಿಕ್ಕಿ ಕರ್ನಾಟಕ, ಜೇನುತುಪ್ಪ ಕರ್ನಾಟಕ, ಸೋಲಿಗ ಕರ್ನಾಟಕ. ನೋಡಿ 3 ಕರ್ನಾಟಕದಲ್ಲಿರೋರು. ಕಾಡುತುಪ್ಪ, ಜೇನುತುಪ್ಪ, ಹಕ್ಕಿಪಿಕ್ಕಿ, ಸೋಲಿಗ ಕರ್ನಾಟಕದಲ್ಲಿ. ಕರ್ನಾಟಕ ಇಲ್ಲ ಅಂದ್ಕೊಳ್ರಿ ಈಗ, ಅವಾಗ ದಕ್ಷಿಣ ವಲಯದಲ್ಲಿ ಕರ್ನಾಟಕ ಅಂತ ಪರ್ಟಿಕ್ಯುಲರ್ ಬಿಟ್ಟು ಕರ್ನಾಟಕ ಅಂತ. ಕರ್ನಾಟಕ ಇಲ್ಲ ಅಂದ್ರೆ ದಕ್ಷಿಣ ವಲಯದಲ್ಲಿ ಅವರು ಬರೋದೆ. ಬರೀ ತೋಡ ಅಂತ ಬಿಡ್ತಾನೆ, ಅಲ್ಲಿ ದಕ್ಷಿಣ ವಲಯ ಅಂತ ಬಿಡ್ತಾನೆ, ಹಾಗಾಗಿ ದಕ್ಷಿಣ ವಲಯ ತೋಡ ಅಂತ ಬಿಡ್ತಾನೆ, ಕರ್ನಾಟಕ ತೋರಿಸ್ತಾನೆ. ಕರ್ನಾಟಕನು ದಕ್ಷಿಣ ವಲಯದಲ್ಲಿ ಬರುತ್ತೆ. ಹಾಗಾಗಿ ಅವನ್ನ ಸ್ವಲ್ಪ ಅಬ್ಸರ್ವ್ ಮಾಡಿಸ್ಬೇಕು ಅಂತ ಹೇಳ್ತಾನೆ ನಾನು. ಸೊ ಇದಾದ್ಮೇಲೆ ಇಲ್ಲಿ caste and place in India, UK Kathuru. Yes, Gure. People of India. Herbert. History of caste in India. S.P. Ketkar. History and Dakshana, caste and Dakshana, S.P. Ketkar. Caste ಎಂಬ ಪದದ ಉತ್ಪತ್ತಿ ಕಾಷ್ಟ, ಕಾಷ್ಟ ಅನ್ನೋ ಪದ, ಕಾಷ್ಟ ಅನ್ನೋ ಪದದಿಂದ ಬಂದಿದೆ. ಜಾತಿಯು ಒಳಬಾಂಧವ್ಯ ಸಮೂಹದ ವಿಭವವಾಗಿದೆ ಎಂದರೆ ಕೆಳಗಡೆ 4 ಕೊಟ್ಟಿದ್ದಾನೆ ಆಪ್ಷನ್. ನೋಡಿ ಇದರಲ್ಲಿ ಯಾವುದು? ಜಾತಿ ಒಳಬಾಂಧವ್ಯ ಒಳಬಾಂಧವ್ಯ ಸಮೂಹವಾಗಿದೆ. ಒಳಬಾಂಧವ್ಯ ಸಮೂಹವಾಗಿದೆ. ಇದರಲ್ಲಿ ಯಾವುದು ಸರಿ? ಸ್ವಜಾತಿಯನ್ನು ವಿಭವ ಆಗಬೇಕು, ಒಳಬಾಂಧವ್ಯ ಅಂತ. ಬೇರೆ ಜಾತಿಯನ್ನು ವಿಭವ ಆಗಬೇಕು, ಅಥವಾ ಸಮುದಾಯವಾಗಿ ವಿಭವ ಆಗಬೇಕು, ಬೇರೆ ಸಮುದಾಯಕ್ಕೆ ವಿಭವ ಆಗಬೇಕು. ಇದು ಯಾವ ಸರಿ? ಒಂದೇ ಸರಿ. ನೋಡಿ ಒಳಬಾಂಧವ್ಯ ಅಂದ್ರೆ ತಮ್ಮ ಜಾತಿಯನ್ನ ಮದುವೆ ಆಗಬೇಕಂತ. ಬೇರೆ ಸಮುದಾಯ, ಬೇರೆ ಸಮೂಹ, ಬೇರೆ ಜಾತಿ, ಬೇರೆ ಧರ್ಮ ಏನೇ ಇದ್ರೂ ತಪ್ಪು. ಒಳಬಾಂಧವ್ಯ ಅಂದ ತಕ್ಷಣ ತಮ್ಮ ಜಾತಿಯನ್ನು ಮದುವೆ ಆಗಬೇಕು. ಅದ್ರಲ್ಲಿ ಬೇರೆ ಏನಿದ್ದಾವೆ ನೋಡ್ಕೊಳ್ಳಿ. ಬೇರೆ ಬಂದ್ರೆ ತಪ್ಪು. ಒಂದೇ ಸರಿ, ಒಂದೇ ಸರಿ. ಸ್ವಜಾತಿಯನ್ನೇ ಮದುವೆ ಆಗಬೇಕು ಅಂತ ಸರಿ. ಬ್ರಹ್ಮ ಸಮಾಜ ಸ್ಥಾಪಕ ಹೊರಬರ ಜಾತಿ ಪರಿಕಲ್ಪನೆ ಎನ್.ಎಸ್. ಶ್ರೀನಿವಾಸ್. 2019 ಜನತೆ ಪ್ರಕಾರ ಬುಡಕಟ್ಟು ಆದಿವಾಸಿಗಳ ಜನಸಂಖ್ಯೆ ಶೇಕಡಾ ಎಷ್ಟೇ? ಆದಿವಾಸಿಗಳ ಜನಸಂಖ್ಯೆ, ಬುಡಕಟ್ಟುಗಳ ಜನಸಂಖ್ಯೆ ಭಾರತದಲ್ಲಿ ಆದಿವಾಸಿಗಳ ಒಟ್ಟು ಜನಸಂಖ್ಯೆ ಎಷ್ಟು ಪರ್ಸೆಂಟ್ ಇರೋರು? ಓದಿಲ್ಲ, ನೋಡ್ಸಿಲ್ಲ, ಬೀಳ್ತವೆ, ಅರ್ಧ ಬೀಳ್ತವೆ. ಇನ್ನೂ ಈಗ ಗೊತ್ತಿಲ್ಲ. ಇಷ್ಟು ಸಿಂಪಲ್ ಕ್ವಶನ್ ಅಂದ್ರೆ ನಿಮಗೆ ಯಾರು ಗೊತ್ತಿರೋ ಗೊತ್ತಿಲ್ಲ. ಸರಿಯಾದ ಜೋಡಿಯನ್ನು ಗುರುತಿಸಿ ಆಗಿದೆ. ಇವೆಲ್ಲ ತಪ್ಪಿಟ್ಟು ಇಟ್ಕೊಳಕಲ್ಲ. ನಾನು ಈಗ ಎಲ್ಲ ಯಾರ ಕಡೆ ಹೋಗಿರಿ ಆಮೇಲೆ ಕೇಳ್ತೀನಿ. ಈಗ ಎಲ್ಲ ಮಾಡ್ಕೊಟ್ಟಿದ್ದೆ ಯಾರ ಕಡೆ ಇದು ಯಾರ ಕಡೆ ಇದಾವೆ? ಎಲ್ಲ ಪಿನ್ ಪಿನ್ ನೋಡ್ಕೊಂಡು ಪೇಜ್ ನಂಬರ್ ಗೊತ್ತಾಗಿರ್ಕೊಂಡು ಪಿನ್ ನೋಡ್ಕೊಂಡು
ಎತ್ತೊಳ್ಳಿ, ಮೂರು ಜನ ಎತ್ತೊಳ್ಳಿ ಕೊಡಿ. ಈ ಎರಡನೇ ಪಾಠದ್ದು ಕೊಡಿ ತಗೊಳ್ಳಿ. 3 ಜನ ಹೋಗಿ 3 ಜನ ಅಲ್ಲಿ ಕುತ್ಕೊಂಡು ಎಲ್ಲ ಡಿಸ್ಕಷನ್ ಮಾಡಿ ಉತ್ತರ ಎಲ್ಲ ಕಟ್ಬಿಟ್ಕೊಂಡು ಬರಬೇಕು. ಅದ್ರ ನಾನು ಯಾವ್ದು ಕೇಳ್ತೀನೋ ಆಮೇಲೆ ನೀವು ಹೇಳಬೇಕು. ಹೊರಗಡೆ ಹೋಗೋದೀನಿ ಮೂವರು ಅಷ್ಟು 3 ಟೈಪು, 1 ಮಾರ್ಕ್ಸ್ 2 ಮಾರ್ಕ್ಸು ಒಂದು ದಿವಸ ಬರೀರಿ. ಅವೆಲ್ಲ ನೋಡ್ಕೊಂಬರ್ಬೇಕು. ಎಷ್ಟೊತ್ತು ಡಿಸ್ಕಷನ್ ಮಾಡಿಕೊಂಡು ಎಲ್ಲ ಗಟ್ಟಿ ಮಾಡ್ಕೊಂಡು ನೋಡ್ಕೊಂಬರ್ಬೇಕು. ಆಯ್ತಾ? 3 ಜನ ಅವರೇ 3 ಜನ ಅವ್ರೆ. 4 ಪಾಠ ತಗೊಂಡು ಎಷ್ಟು 3 ಜನ ಅವ್ರೆ. ಅವಳು ಹೋಗಿ ಬರ್ತಡಿ ಬಾ. ಅವ್ರ ಜೊತೆ ಹಿಂಗೆ ಹಾಕ್ತಾನೆ ಇಬ್ಬರು ಹೋಗಿ ಯಾರು ಬಾ ಅವಳೇ ಕರ್ಕೊಂಡು ಹೋಗಿ ಸರಿ ಸರಿ ಇಬ್ಬರು ಮನೆ ಅವಳು ಒಂದನೇ ಪಾಠ 2ನೇ ಪಾಠ ಎರಡು ತಗೊಂಡು ಇಲ್ಲೇ 2ನೇ ನೆನಪಿಟ್ಟೆ 7 ಇದೆ ನಾಲ್ಕನೇ ತಗೋ. ಈಗ ಅವಳಿಗೆ ಅಲ್ಪ ಆಗುತ್ತೆ. 2 ತಗೊಂಡು 2
ಕೇಂದ್ರದಲ್ಲಿ ರಚಿತವಾದ ಆಯೋಗಗಳು ಅಂತ ಹೊರಗಟ್ಟಿದ್ದಾರೆ. ಕೇಂದ್ರದಲ್ಲಿ ರಚಿತವಾದ ಯಾವುದಾದ್ರೂ ಒಂದು ಮೊದಲ ಆಯೋಗ ಯಾವುದು ಕೇಳ್ತಾರೆ. ಸೆಂಟ್ರಲ್ ಅಂದ ತಕ್ಷಣ ಕೇಂದ್ರದಲ್ಲಿ ಮೊದಲ ಆದ ಆಯೋಗ ಕಾಕಾ ಸಾಹೇಬ್. ಅದು ಎರಡೇ ಆಯೋಗಗಳಾಗಿದ್ದಾವೆ. ಆಯೋಗಗಳಲ್ಲಿ ಮೀಸಲಾತಿ ಕೊಡೋದು SC STಗೆ ಜನರಲ್ಗೆ OBC ಗುರುಗಳಿಗೆ ಮೀಸಲಾತಿ ಮಾಡಿದಾರಲ್ಲ, ಆ ಮೀಸಲಾತಿ ಕೊಡೋಕ್ಕೆ ನೇಮಕವಾದ ಆಯೋಗಗಳು ಅವರು ಕೊಟ್ಟ ವರದಿ ಪ್ರಕಾರ ಮೀಸಲಾತಿ ಕೊಟ್ಟಿದ್ದಾರೆ ಸರ್ಕಾರದವರು. ಈ ಆಯೋಗ ಎರಡನೇ ಆಯೋಗ ಕೇಂದ್ರದಲ್ಲಿ ರಚಿತವಾಗಿದ್ದು ಯಾವುದಂದ್ರೆ ಸೆಂಟ್ರಲ್ ಎರಡೇ ತಿಳಿಸಿದ್ರೆ ಇದು ಯಾವಾಗ ಅಂತ ಕೇಳ್ತಾರೆ, ಡೇಟ್ ಕೇಳ್ತಾರೆ. ಇದು 53ರಲ್ಲಿ ಆಗಿತ್ತು ರಚನೆ ಆಗಿತ್ತು. ಇದು 79 ನೆನಪಾಡ್ರಿ. ಇದು ಫಸ್ಟ್, ಇದು ಸೆಕೆಂಡ್. ಎರಡನೇದಂದ್ರೆ ಸೆಕೆಂಡ್ ತಾನೆ, ಮೂರನೇದು ಇಲ್ಲ, ಅಲ್ಲ ಎರಡೇ ಆಯೋಗ ಆಗಿತ್ತು. ಕರ್ನಾಟಕದಲ್ಲಿ ಮೊದಲ ಆಯೋಗ ಕರ್ನಾಟಕದಲ್ಲಿ ಮೀಸಲಾತಿ ಕೊಡೋದಕ್ಕೆ ರಚನೆ ನಾಗನಗೌಡ ಸಮಿತಿ ಅಂತ ಕರೀತಾರೆ, ಅಥವಾ ಆಯೋಗ ಅಂತ ಕರೀತಾರೆ. ಫಸ್ಟ್ ಲಾಸ್ಟ್ ಅದು ಚೆನ್ನಪ್ಪಳ್ಳಿ. ಕೆಲಸ ಏನ್ ಮಾಡ್ತಾರೆ, ಇವನ್ನ ಬೇರೆ ಕಡೆಗೆ ಮಾಡ್ತಾರೆ. ಕಾಲಾನುಕ್ರಮದಲ್ಲಿ ಹೊಂದಿಸಿ ಅಂದ್ರೆ ಯಾವ ಫಸ್ಟ್, ಯಾವ ಸೆಕೆಂಡ್, ಯಾವ ಥರ್ಡ್, ಯಾವ ಫೋರ್ತ್. ಇದು ಅಂತಾನೆ, ಇದು ಅಂತಾನೆ, ಇದು ಅಂತಾನೆ. ಅವ್ರು ಏನ್ ಮಾಡ್ಬೇಕಲ್ಲಿ ಕಾಲಾನುಕ್ರಮ ಅಂತ ತಕ್ಷಣ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು, ಇದು ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬೇಕು. ಫಸ್ಟ್ ಯಾವುದು, ಸೆಕೆಂಡು, ಮೂರನೇದು, ಲಾಸ್ಟ್ ಒನ್ನು, ಇದು ತಲೆ ಕೊಡಬೇಕು. ಕಾಲಾನುಕ್ರಮದಲ್ಲಿ ಹೊಂದಿಸಿ ಬರೀರಿ ಅಂತ ಕೇಳಿದಾಗ ಸಣ್ಣ ಪಾಠಕ್ಕಾಗುತ್ತೆ. ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಇದರಲ್ಲಿ ಅಥವಾ ಇದು ಕೇಳಬಹುದು. ಎರಡು ಮಾರ್ಕ್ಸ್. ಕರ್ನಾಟಕದಲ್ಲಿ ರಚಿತವಾದ ಯಾವುದಾದ್ರೂ ಎರಡು ಆಯೋಗಗಳನ್ನು ಬರೀರಿ, ಎರಡು ಮಾರ್ಕ್ಸ್. 4ರಲ್ಲಿ ಎರಡು ಯಾವುದು, ಎರಡು ಮಾರ್ಕ್ಸ್ ಕೇಳಿದ್ರು. ಕರ್ನಾಟಕದಲ್ಲಿ ರಚಿತವಾದ ಯಾವುದಾದ್ರೂ ಆಯೋಗಗಳನ್ನ ಬರೀರಿ. ಸೊ ಈಗ
ಇದಾದ್ಮೇಲೆ ಈ ಪಾಠದಲ್ಲಿ ಮೀಸಲಾತಿ ಅದು ಬಹಳ ಇದೆ, ಡೀಟೇಲ್ ಆಗಿ ನೋಡ್ಕೋಬೇಕು ನೀವು. ಸಿಂಪಲ್ ಆಗಿ ಆಗೋದ್ರೆ ಇವತ್ತು ಈ ಪಾಠ ಮೊದಲನೇ ಪಾಠ ಎರಡನೇ ಪಾಠದಲ್ಲಿ ನೋಡ್ತೀನಿ. ಸೊ ನೀವು ಇಲ್ಲಿ ಬಾಯ್ ಇನ್ನೊಬ್ರು ಏನಪ್ಪ ಯಾರು ಬರ್ರಿ, ಏನಪ್ಪ ಬರ್ರಿ ಇಲ್ಲಿ ಯಾರು ನೋಡ್ರಿವಾ ಪಬ್ಲಿಸಿ ಬರೀ ದಾಳ್ಸದ ಬುಡಕಟ್ಟು ಪಂಚಶೀಲ. ಬುಡಕಟ್ಟು ಪಂಚಶೀಲ People of India. Indian tribes. Indian tribes. Tribe ಬುಡಕಟ್ಟು ಪ್ರಬಲ ಜಾತಿಗಳು. ಈಗ ಬುಡಕಟ್ಟು ಪಂಚಶೀಲ ಯಾವುದು? ಯಾರು? ನೆಹರು. ಬರೀ ಮುಂಬೈ ನೆಹರು ನೆಹರು ಅಂತ ಬರೆದ್ರು ಸಾಕು. ಜವಾಹರ್ಲಾಲ್ ನೆಹರು ಅಂತ ನೆಹರು ಅಂತ ಇದ್ರೆ ಬುಡಕಟ್ಟು ಪಂಚಶೀಲ ಅಂತ ತಕ್ಷಣ ನೆಹರು ಅಂತ. ಪೀಪಲ್ ಆಫ್ ಇಂಡಿಯಾ ಗ್ರಂಥ ಯಾರು? ಅದು ಹರ್ಬರ್ಟ್ ಬ್ರಿಸ್ಲೆ. ಪೀಪಲ್ ಆಫ್ ಇಂಡಿಯಾ ಹರ್ಬರ್ಟ್ ಬ್ರಿಸ್ಲೆ. ನೀವೆಲ್ಲ ಇವಾಗ ಓದಿಲ್ಲ, ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ, ಯೂಟ್ಯೂಬ್ ಬಂದು ಬೇರೆ. ನೆಕ್ಸ್ಟ್ ಮೂರನೇದಾದ್ರು ಇಂಡಿಯನ್ ಟ್ರೈಬ್ಸ್. ಆರ್ ವಿ ಶರ್ಮಾ ಅವ್ರ ಬಗ್ಗೆ ಅಧ್ಯಯನ ಮಾಡಿದವರು. ಆರ್ ವಿ ಶರ್ಮಾ. ಆರ್ ವಿ ಶರ್ಮಾ. ಆರ್ ಇಂಗ್ಲಿಷ್ ಆದ್ರೆ ಆರ್ ವಿ. ಆರ್ ಬರೀ ಮಾ ಇಂಗ್ಲಿಷ್. ಆರ್ ವಿ ಡಬ್ಲ್ಯೂ ಬರೀದಿಲ್ಲ, ವಿ ಬರೀಬಲ್ಲ ಇಂಗ್ಲಿಷ್ ಸರಿ. ವರ್ಮಾ ಆಯ್ತಾ? ನೆಕ್ಸ್ಟ್ ಯಾರು? ಅಕ್ಕಿ ಪಿಕ್ಕಿ. ದಕ್ಷಿಣ ವಲಯದಲ್ಲಿ ಅಕ್ಕಿ ಪಿಕ್ಕಿ, ಕಾಡುತುರ್ಬ, ಜೈಪುರ್ಬ, ಸೋಲಿಗಳು ಅಂತ ಬರ್ತಾರೆ. ಕರ್ನಾಟಕದಲ್ಲಿರೋ ಆದಿವಾಸಿಗಳು. ನೆಕ್ಸ್ಟ್ ಯಾರು? ಪ್ರಬಲ ಜಾತಿ ಎಂ.ಎನ್. ಶ್ರೀನಿವಾಸ್. ಈಗ ಪೂರ್ಣ ಅಳಿಸು. ಇದು ಒಂದೊಂದು ಹಾಕ್ತಾರೆ. ಒಂದು ಬೇರೆ ಪದರ, ಎಣ್ಣೆ ಪದರ,
ಹಿಂದುಳಿದವಿಕೆಯ ಮಾನದಂಡ ನಾಲ್ಕು ಹಿಂದುಳಿದವಿಕೆಯ ನಾಲ್ಕು ಮಾನದಂಡ. ಸಿಂಧು ಯಾವ ಆಯೋಗದಲ್ಲಿ ಹಿಂದುಳಿದ ಮಾನದಂಡಗಳನ್ನು ಗುರುತಿಸಲಾಗಿದೆ ಅಂತ. ಮೊದಲನೇದು ಕೆನೆ ಪದರ ಯಾವ ಸಮಿತಿಯಲ್ಲಿ ಬದಲಾಯಿತು? ಇಲ್ಲಿ ಸತಾರಂ ಆಯೋಗ. ಈ ಸತಾರಂ ಆಯೋಗ ಸತಾರಂ ಆಯೋಗ ಸತಾರಂ ಆಯೋಗ ಇದು ಕೇಂದ್ರದ ಮೊದಲ ಆಯೋಗ. ಕಲೆಂಡರ್ ಕೇಂದ್ರದ ಮೊದಲ ಆಯೋಗ. ಕೇಂದ್ರದ ಮೊದಲ ಆಯೋಗ. ಜಿಎಸ್ ಪುರೆ ಹಿಂದುಳಿದ ಹಿಂದೂಗಳಂತ ಆದಿವಾಸಿಗಳಿಂದ ಜಿಎಸ್ ಪುರೆ ಆದಿವಾಸಿಗಳಿಂದ ಹಿಂದುಳಿದ ಹಿಂದೂಗಳು ಅಂತ ಕೂಡ ಬಹಳ ಹಿಂದುಳಿದವರು. ನೆಕ್ಸ್ಟ್ ಲಾಸ್ಟ್ ಹಿಂದುಳಿದ ಜಿಎಸ್ ಪುರೆ ಬಿಪಿ ಮೆಂಡಲ್ ಆಯೋಗ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮಾನದಂಡಗಳನ್ನು ಜಿಎಸ್ ಬಿಪಿ ಮೆಂಡಲ್ ಆಯೋಗ. ಬಿಪಿ ಮೆಂಡಲ್ ಆಯೋಗ ಬೈ ಎಲ್ಲೂ ಬೈ ಬೈ ಎದ್ವಾ ಹಾಲ ಹೋದ ಬೈ ಹೋದ ಬೈ ಎಲ್ಲರೂ ಈಗ ಮುಖ್ಯ ಅನಲಸಿಸ್ ಆನ್ಸರ್ ಅನ್ನು ಬರೀಬೇಕು. ಹೋದ ಬೈ ಸತಾರಂ ಆಯೋಗ ಸತಾರಂ ಆಯೋಗ ಪ್ರಾಕ್ಟೀಸ್ ಮಾಡಬೇಕು. ಆನ್ಸರ್ ಅಷ್ಟೇ ಬರೀಲಿದ್ರೆ
ಇಲ್ಲ ಕೊಟ್ಟು ನಾನು ಎಕ್ಸಾಂಪಲ್ ಇದಾದ್ಮೇಲೆ ವ್ಯವಸ್ಥಿತ ಕ್ವಶನ್ People of India, Albert Risley, Indian R.V. Verma, FTPK, ದಕ್ಷಿಣ ವಲಯ ಪ್ರಬಲ ಜಾತಿ M.N. ಶ್ರೀನಿವಾಸ್, ಕೆನೆಪದ ಸತರಾಮ್ ಆಯೋಗ, ಕಾಲ್ಕರ್ ಆಯೋಗ, ಕೇಂದ್ರದ ಮೊದಲ ಆಯೋಗ, ಹಿಂದೂಗಳು G.S. ಗುಹೆ, ಹಿಂದುಳಿದಿರುವಿಕೆಗೆ B.P. ಮಂಡಲ್ ಆಯೋಗ. ಜವಾಹರ್ ನೆಹರು, ಆಲ್ಬರ್ಟ್ ರಿಸ್ಲೆ, ದಕ್ಷಿಣ ವಲಯ, R.V. ವರ್ಮಾ, ದಕ್ಷಿಣ ವಲಯ, N.S. ಶ್ರೀನಿವಾಸ್, ಸತರಾಮ್ ಆಯೋಗ, ಕೇಂದ್ರದ ಮೊದಲ ಆಯೋಗ, G.S. ಗುಹೆ, B.P. ಮಂಡಲ ಆಯೋಗ. ಬುಡಕಟ್ಟು ಪಂಚಶೀಲ ಜವಾಹರ್ಲಾಲ್ ನೆಹರು, ಪೀಪಲ್ ಆಫ್ ಇಂಡಿಯಾ, ಆಲ್ಬರ್ಟ್ ರಿಸ್ಲೆ, ಇಂಡಿಯನ್ ರೈಟ್ಸ್, R.V. ವರ್ಮಾ, ಅಕ್ಕಿಪಿಕ್ಕಿ ದಕ್ಷಿಣ ವಲಯ ಪ್ರಬಲ ಜಾತಿಗಳು, M.N. ಶ್ರೀನಿವಾಸ್, ಕೆನೆಪದರ ಸತರಾಮ್ ಆಯೋಗ, ಕೇಂದ್ರದಲ್ಲಿ ಮೊದಲ ಆಯೋಗ, ಹಿಂದುಳಿದಿರುವಿಕೆಗಳ G.S. ಗುಹೆ, ಹಿಂದುಳಿದಿರುವಿಕೆ ಮಾನದಂಡ, B.P. ಮಂಡಲ್ ಆಯೋಗ.
ಇಲ್ಲಿ ಎಲ್ಲಿ ಆದಿವಾಸಿಗಳು ನಾಲ್ಕು ತೋಡ, ಜೇನುತುಂಬ, ಸಂತಾನರು, ಗುರಾಂಗ್ ಅಂತ ನಾಲ್ಕು ಆದಿವಾಸಿಗಳು ಇರ್ತಾರೆ. ಇವು ಯಾವ್ಯಾವ ಜಾಗಗಳಲ್ಲಿ ಯಾವ ಸ್ಟೇಟ್ ಅಲ್ಲಿ ಎಲ್ಲೆಲ್ಲಿ ಬರ್ತವೆ? ತೋಡ ಇಲ್ಲಿ ಏನ್ ಕೊಟ್ಟಾರ ಆಪ್ಷನ್ ಅನ್ನು ಕರ್ನಾಟಕ, ಮಧ್ಯವರ್ಯ, ಈಶಾನ್ಯವರ್ಯ, ದಕ್ಷಿಣವರ್ಯ ಅಂತ ಕೊಡ್ತಾರೆ. ಯಾವ್ಯಾವ ಬದಲಲ್ಲಿ ಯಾವ್ಯಾವ ಬರ್ತವೆ? ಈಗ ಮಧ್ಯವರ್ಯದಲ್ಲಿ ಬರುವಂತದ್ದು ಯಾವ್ದ್ರಲ್ಲಿ? ಮಧ್ಯವರ್ಯ ಅಂದ್ರೆ ಮಧ್ಯವರ್ಯ ಅಂದ್ರೆ ಭೌಗೋಳಿಕ ಹಂಚಿಕೆ ಅಂತ ನೋಡಿ. ಆದಿವಾಸಿಗಳ ಭೌಗೋಳಿಕ ಹಂಚಿಕೆಯಲ್ಲಿ ದಕ್ಷಿಣ ವಲಯ, ಮಧ್ಯವರ್ಯ, ಈಶಾನ್ಯ ವಲಯ ಅಂತ ಗುಂಪುಗಳು ಇವೆ. ಆ ವಲಯಗಳಲ್ಲಿ ಮಧ್ಯವರ್ಯ ಛತ್ತೀಸ್ಗಢ, ಬಿಹಾರ್, ರಾಜಸ್ಥಾನದಲ್ಲಿ ಬರುವಂತ ಆದಿವಾಸಿಗಳು ಅದನ್ನು ಹೇಳ್ಕೊಂಡು ಅದ್ಭುತವಾಗಿ ನೆನಪಾಗ ಸಂತಾನವು ಮಧ್ಯವಲಯ ಮತ್ತು ತೋಡ ದಕ್ಷಿಣ ವಲಯ. ತೋಡದು ದಕ್ಷಿಣ ವಲಯ. ಜೇನುತುಂಬ ಎಲ್ಲಿ ಬರ್ತಾರೆ? ಕರ್ನಾಟಕದಲ್ಲಿ. ಜೇನುತುಂಬ ಎಲ್ಲಿ ಬರ್ತಾರೆ? ಕರ್ನಾಟಕ. ಗುರಾಂಗ್ ಈಶಾನ್ಯ ವಲಯ. ಅವ ಕೆಳಗಡೆ ಏನ್ ಮಾಡ್ತಾರ? ಈಗ ನಾಲ್ಕು ಕೊಡ್ತಾನೆ. 1 2 3 ಸರಿ, 2 3 ಸರಿ, 4 3 ಸರಿ, 2 3 ಸರಿ. ನೀವು ಇದು ಯಾವ ಸರಿ ಅಂತ ಹೇಳಿ ಆನ್ಸರ್ ಕೇಳಿದ್ದೆ. ನಿಮಗೆ ಇದು ಎಲ್ಲಿ ಬರ್ತವೆ? ತೋಡ ಅಂದ ತಕ್ಷಣ ದಕ್ಷಿಣ ವಲಯ. ಹಕ್ಕಿಪಿಕ್ಕಿ ಕರ್ನಾಟಕ, ಜೇನುತುಂಬ ಕರ್ನಾಟಕ, ಸೋಲಿಗ ಕರ್ನಾಟಕ. ನೋಡಿ ಮೂರು ಕರ್ನಾಟಕದಲ್ಲಿರೋದು. ಕಾಡುತುಂಬ, ಜೇನುತುಂಬ, ಹಕ್ಕಿಪಿಕ್ಕಿ, ಸೋಲಿಗ ಕರ್ನಾಟಕದಲ್ಲಿ. ಕರ್ನಾಟಕ ಇಲ್ಲ ಅಂದ್ಕೊಳ್ರಿ ಈಗ, ಅವಾಗ ದಕ್ಷಿಣ ವಲಯದಲ್ಲಿ ಕರ್ನಾಟಕ ಅಂತ ಪರ್ಟಿಕ್ಯುಲರ್ ಕೊಟ್ಟರೆ ಕರ್ನಾಟಕ ಇಲ್ಲ ಅಂದ್ರೆ ದಕ್ಷಿಣ ವಲಯದಲ್ಲಿ ಅವರು ಬರೋದೆ. ಬರೀ ತೋಡ ಅಂತ ಕೊಡ್ತಾನೆ, ಅಲ್ಲಿ ದಕ್ಷಿಣ ವಲಯ ಅಂತ ಕೊಡ್ತಾನೆ, ಹಾಗಾಗಿ ದಕ್ಷಿಣ ವಲಯ ಅಂತ. ತೋಡ ಅಂತ ಕೊಡ್ತಾನೆ, ಕರ್ನಾಟಕ ತೋರಿಸ್ತಾನೆ. ಕರ್ನಾಟಕನು ದಕ್ಷಿಣ ವಲಯದಲ್ಲಿ ಬರುತ್ತೆ. ಹಾಗಾಗಿ ಅವನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬೇಕು ನೀವು ಕೇಳ್ತಾನೆ. ಸೊ ಇದಾದ್ಮೇಲೆ ಇಲ್ಲಿ caste and race in India. UK Kathur. Yes. People of India. Herbert. History of caste in India. S.P. Kelkar. History and Dakshana, caste and Dakshana, S.P. Kelkar. Caste ಎಂಬ ಪದದ ಉತ್ಪತ್ತಿ ಕಾಷ್ಟ ಅನ್ನೋ ಪದದಿಂದ ಬಂದಿದೆ. ಜಾತಿಯು ಒಳ ಬಾಂಧವ್ಯ ಸಮೂಹದ ವಿಭವವಾಗಿದೆ ಎಂದರೆ ಕೆಳಗಡೆ 4 ಕೊಟ್ಟಿದ್ದಾರೆ ಆಪ್ಷನ್ ನೋಡಿ. ಇದರಲ್ಲಿ ಯಾವುದು? ಜಾತಿ ಒಳ ಬಾಂಧವ್ಯ ಸಮೂಹವಾಗಿದೆ. ಒಳಬಂಧ್ಯ ಸಮೂಹವಾಗಿದೆ. ಇದರಲ್ಲಿ ಯಾವುದು ಸರಿ? ಸ್ವಜಾತಿಯನ್ನು ವಿಭವಾಗಬೇಕು, ಒಳಬಂಧವ್ಯ ಅಂತ. ಬೇರೆ ಜಾತಿಯನ್ನು ವಿಭವಾಗಬೇಕು ಅಥವಾ ಸಮುದಾಯವಾಗಿ ವಿಭವಾಗಬೇಕು, ಬೇರೆ ಸಮುದಾಯಕ್ಕೆ ವಿಭವಾಗಬೇಕು. ಇದು ಯಾವ ಸರಿ? ಒಂದೇ ಸರಿ ನೋಡಿ. ಒಳಬಾಂಧವ್ಯ ಅಂದ್ರೆ ತಮ್ಮ ಜಾತಿಯನ್ನು ಮದುವೆ ಆಗಬೇಕಂತ. ಬೇರೆ ಸಮುದಾಯ, ಬೇರೆ ಸಮೂಹ, ಬೇರೆ ಜಾತಿ, ಬೇರೆ ಧರ್ಮ ಏನೇ ಇದ್ರೂ ತಪ್ಪು. ಒಳಬಾಂಧವ್ಯ ಅಂದ ತಕ್ಷಣ ತಮ್ಮ ಜಾತಿಯನ್ನು ಮದುವೆ ಆಗಬೇಕು. ಅದ್ರಲ್ಲಿ ಬೇರೆ ಏನಿದ್ದಾವೆ ನೋಡ್ಕೊಳ್ಳಿ. ಬೇರೆ ಬಂದ್ರೆ ತಪ್ಪು. ಒಂದೇ ಸರಿ. ಸ್ವಜಾತಿಯನ್ನೇ ಮದುವೆ ಆಗಬೇಕು ಅನ್ನೋದು ಸರಿ. ಬ್ರಹ್ಮ ಸಮಾಜ ಸ್ಥಾಪಕ ಪ್ರಬಲ ಜಾತಿ ಪರಿಕಲ್ಪನೆ ಎಂ.ಎನ್. ಶ್ರೀನಿವಾಸ. 2019 ಜನತೆ ಪ್ರಕಾರ ಬುಡಕಟ್ಟು ಆದಿವಾಸಿಗಳ ಜನಸಂಖ್ಯೆ ಶೇಕಡ ಎಷ್ಟೇ? ಆದಿವಾಸಿಗಳ ಜನಸಂಖ್ಯೆ, ಬುಡಕಟ್ಟುಗಳ ಜನಸಂಖ್ಯೆ ಭಾರತದಲ್ಲಿ ಆದಿವಾಸಿಗಳು ಒಟ್ಟು ಜನಸಂಖ್ಯೆ ಎಷ್ಟು ಪರ್ಸೆಂಟ್ ಇರೋರು? ಓದಿಲ್ಲ, ನೋಡ್ಸಿಲ್ಲ, ಬೀಳ್ತವೆ, ನರಕ ಬೀಳ್ತವೆ. ಇನ್ನೂ ಗೊತ್ತಿಲ್ಲ. ಇಷ್ಟು ಸಿಂಪಲ್ ಕ್ವಶನ್ ಅಂದ್ರೆ 100% ಟಾರ್ಗೆಟ್ ಕೊಡೋದು ನಾನು ಹುಡುಗರ ಅಂತ ಹುಡುಗರಾಗ್ತದೆ. ಈಗ ಡೆಪ್ಯೂಟಿ ಬಟವಾಡ ಗೊತ್ತೈತಿ. ಡಿಗ್ರಿಗೂ ಹೇಳ್ತೀನಿ, ಬರ ಹಾಕ್ಬಿಡ್ತೀವಿ ಎಲ್ಲರೂ ಒಬ್ಬರು ಕುಡಿಸ್ಬೇಕು ಅಂತ ಹೇಳೋದಿಲ್ಲ. ಬೇಲಾದ್ರೆ ಅಂತ ವ್ಯಾಪಾರ ಕುಡಿಸಲ್ಲ. ನಿಮ್ಮ ಬಾಯಸಾದ್ರು ಇವ್ರಿಗೂ ಸೆಕೆಂಡ್ ಇಯರ್ ಫಿಕ್ಸ್ ಆಗಿತ್ತು. ನಿಮಗೆ ಈಗ ಯಾರು ಮುಗಿಸ್ಕೊಳ್ತಿರೋ ಗೊತ್ತಿಲ್ಲ. ಸೆಕೆಂಡ್ ಇಯರ್ ಸರಿಯಾದ ಜೋಡಿಯನ್ನು ಗುರುತಿಸಿ ಆಗಿದೆ.
ಇವೆಲ್ಲ ತಂದ್ಕೊಟ್ಟಿದ್ದು ಇದು ಮಾಡಕ್ಕಲ್ಲ. ನಾನು ಈಗ ಎಲ್ಲ ಯಾರ ಕಡೆ ಇದೆ ಹೋಗಿದ್ದೀನಿ, ಆಮೇಲೆ ಹೇಳ್ತೀನಿ. ಈಗ ಎಲ್ಲ ಮಾಡ್ಕೊಟ್ಟಿದ್ದು ಯಾರ ಕಡೆ ಇದೆ, ಇದು ಯಾರ ಕಡೆ ಇದಾವೆ, ಎಲ್ಲ ಪಿನ್ ಪಿನ್ ನೋಡ್ಕೊಂಡು ಎರಡು ಪೇಜ್ ನಂಬರ್ ಕರೆಕ್ಟಾಗಿ ಪಿನ್ ನೋಡ್ಕೊಂಡು ಮೂರು ಜನ ಕೊಡಿ ಕೊಡಿ. ಈ ಎರಡನೇ ಪಾಠದ್ದು ಕೊಡಿ ತಗೊಳ್ಳಿ. 3 ಜನ ಹೋಗಿ 3 ಜನ ಅದಕ್ಕೆ ಕುತ್ಕೊಂಡು ಎಲ್ಲ ಡಿಸ್ಕಷನ್ ಮಾಡಿ ಉತ್ತರ ಎಲ್ಲ ಕಟ್ಬಿಟ್ಕೊಂಡು ಬರಬೇಕು. ಅದ್ರ ನಾನು ಯಾವ್ದು ಕೇಳ್ತೀನೋ ಆಮೇಲೆ ನೀವು ಹೇಳಬೇಕು. ಹೊರಗಡೆ ಹೋಗಿ ಮೂವರು ಅಷ್ಟು 3 ಟೈಪು, 1 ಮಾರ್ಕ್ಸ್ 2 ಮಾರ್ಕ್ಸು ಒಂದಿಸಿ ಬರೀರಿ, ಅವೆಲ್ಲ ನೋಡ್ಕೊಂಬರ್ಬೇಕು. ಎಷ್ಟೊತ್ತು ಡಿಸ್ಕಷನ್ ಮಾಡಿಕೊಂಡು ಎಲ್ಲ ಗಟ್ಟಿ ಮಾಡ್ಕೊಂಡು ನೋಡ್ಕೊಂಬರ್ಬೇಕು. 3 ಜನ ಅವರೇ 3 ಜನ ಅವರು ನಾಲ್ಕು ಪಾಠ ತಗೊಂಡು ಎಷ್ಟನೇ 3 ಜನ ಅವರು ಅವಳು ಹೋಗಿ ಬರ್ತದೆ ಬಾ, ಅವ್ರ ಜೊತೆ ಹಿಂಗೆ ಹಾಕ್ತಾರೆ ಇಬ್ಬರು ಹೋಗಿ ಯಾರು ಇಬ್ಬರು ಬಾ ಅವಳೇ ಕರ್ಕೊಂಡು ಹೋಗಿ ಸರಿ 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 ಇವರು ಮನೆ ಒಂದು ಒಂದನೇ ಪಾಠ 2ನೇ ಪಾಠ ಎರಡು ತಗೊಂಡು ಇಲ್ಲೇ 2ನೇ ನೆನಪಿಟ್ಟೆ 7 ಚಿತ್ರದಲ್ಲಿ 7 ಇದೆ ಅಷ್ಟೊಂದು 4ನೇ ತಗೋ 4 ಈಗ ಅವಳಿಗೆ ಅರ್ಥ ಆಗುತ್ತೆ. ಎರಡು ತುಂಬ 4 ಜನ ಸೆಕೆಂಡ್ ಎಕ್ಸಾಮ್ ರೆಡಿ ನಾನು ಅಷ್ಟೊತ್ತಿಗೆ ಗೊತ್ತಲ್ಲ ಇಸ್ಕೊಡ್ತೀನಿ. ಎಲ್ಲ ಇಸ್ಕೊಡ್ತೀನಿ. ವಾರ ನಾನು ಬರ ಕಟ್ತೀನಿ. ವಾರ ನಾನು ರಜದಲ್ಲಿ ನಾನು ಏನು ಬೇಕೋ ಅದೆಲ್ಲ ಐಡೆಂಟಿಫೈ ಮಾಡ್ತೀನಿ. ಪಾಸ್ ಆಗೋದೆಲ್ಲ ಸಬ್ಜೆಕ್ಟ್ ಅವ್ನು ಬೇರೆ ಅದು ಕೇಳಿ ಗೊತ್ತಿಲ್ಲ ಅಂದರೆ ಡಿಸ್ಕಷನ್ ಮಾಡಿರಿ. ಹೌದು ತಪ್ಪಾಗಿದೆ, ತಪ್ಪಾಗಿದೆ ಕ್ವಶನ್ನು ಆನ್ಸರ್ ಮಾಡಿ. ಈಗ